ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಆಸೆ ಸೀರಿಯಲ್ನ ಕಥಾನಾಯಕ ಸೂರ್ಯ ಪಾತ್ರಧಾರಿ ಹಾಗೆ ಆತನ ರಿಯಲ್ ಲೈಫ್ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ನೀಡ್ತೇನೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಆಸೆ ಧಾರಾವಾಹಿ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಇತರೆ ಚಾನಲ್ಗಳ ಸೀರಿಯಲ್ಗಳು ಶ್ರೀಮಂತಿಕೆಗೆ ಹೆಚ್ಚು ಆದ್ಯತೆಯನ್ನು ನೀಡಿದರೆ, ಆಸೆ ಧಾರಾವಾಹಿ ಮಧ್ಯಮ ವರ್ಗದ ಜನರ ಬದುಕು ಬವಣೆಗಳನ್ನು ತೋರಿಸ್ತಾ ಇದೆ. ಹಾಗೆ ಒಂದು ಕುಟುಂಬದಲ್ಲಿ ಉಂಟಾಗುವಂಥ ಸಮಸ್ಯೆಗಳಿಗೂ ಈ ಧಾರಾವಾಹಿ ಕನ್ನಡಿ ಹಿಡಿದಿದೆ. ಈ ಸೀರಿಯಲ್ನಲ್ಲಿ ಜನರಿಗೆ ತುಂಬಾ ಇಷ್ಟವಾಗ್ತಿರುವ ಪಾತ್ರ ಅಂದರೆ ಅದು ಸೂರ್ಯ. ಧಾರಾವಾಹಿಯ ಕಥಾನಾಯಕ ಸೂರ್ಯ ಅಚ್ಚುಮೆಚ್ಚಿನ ಪಾತ್ರವಾಗಿದೆ. ಸೂರ್ಯನ ಪಾತ್ರ ಮಾಡ್ತಾ ಇರುವಂಥ ನಟನ ನಿಜವಾದ ಹೆಸರು ನಿನಾದ್ ಅರಿಸಾ. ಯಾರು ಈ ನಿನಾದ್ ಅರಿಸಾ ಅನ್ನೋದನ್ನೇ ಹೇಳ್ತೇನೆ. ನಿನಾದ್ ಅರಿಸಾ ಅವರು ಕನ್ನಡ ಕಿರುತೆರೆಯ ಜನಪ್ರಿಯ ನಟ. ಬೆಂಗಳೂರಿನಲ್ಲಿಯೇ ಹುಟ್ಟಿ ಬೆಳೆದ ಇವರ ತಾಯಿಯ ಹೆಸರು ಮಾಲಿನಿ ಪಿ ರಾವ್ ಹಾಗೂ ತಂದೆ ಪ್ರಸನ್ನ ರಾವ್. ನಿನಾದ್ ಕುಟುಂಬಸ್ಥರಿಗೂ ನಟನೆಗೂ ನಂಟು ಇದ್ದ ಕಾರಣಕ್ಕೆ ಅವರ ಅಭಿನಯ ಕಷ್ಟ ಆಗಲಿಲ್ಲ. ಚಿಕ್ಕಂದಿನಿಂದಲೂ ಕೂಡ ತಂದೆ ತಾಯಿ ಮೊದಲಾದವರ ಅಭಿನಯ ನೋಡಿಕೊಂಡೇ ಬೆಳೆದಂಥ ನಿನಾದ್ 7ನೇ ವರ್ಷದವರಿದ್ದಾಗಲೇ ಟೈಮ್ ಪಾಸ್ ತೆನಾಲಿ ಎನ್ನುವ ಧಾರಾವಾಹಿಯಲ್ಲಿ ಬಾಲನಟನಾಗಿ ರಂಗ ಪ್ರವೇಶಿಸಿದರು. ಬಳಿಕ ಕುಬೇರಪ್ಪ ಅಂಡ್ ಸನ್ಸ್ ಎನ್ನುವಂಥ ಧಾರಾವಾಹಿಯಲ್ಲೂ ಕೂಡ ನಟಿಸಿದರು. ಜೊತೆಗೆ ಶಾಲಾ ಕಾಲೇಜುಗಳಲ್ಲೂ ಕೂಡ ನಾಟಕಗಳಲ್ಲಿ ಪಾಲ್ಗೊಳ್ತಾ ಇದ್ದರು. ನಟನೆಯ ಪಟ್ಟುಗಳನ್ನು ಕಲಿಬೇಕು ಅಂತಲೇ ರಂಗಭೂಮಿಗೂ ಕೂಡ ಸೇರಿಕೊಂಡಿದ್ರು. ಹಾಗೆ 3 ರೋಸಸ್ ಎನ್ನುವ ನಾಟಕದಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿಯನ್ನು ಪಡ್ಕೊಂಡಿದ್ರು. ಈ ನಾಟಕಕ್ಕೆ ಉತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿದ್ರು. ನಿನಾದ್ ತಾಯಿ ಕೂಡ ನಟಿಯಾಗಿದ್ದು ಹಲವಾರು ಧಾರಾವಾಹಿಗಳಲ್ಲಿ ಅಭಿನಯಿಸಿದರು. ನಿಮಗೆಲ್ಲ ಕನ್ನಡತಿ ಸೀರಿಯಲ್ ನೆನಪಿರಬಹುದು. ರಂಜಿನಿ ರಾಘವನ್ ಮತ್ತು ಕಿರಣ್ ರಾಜ್ ಮುಖ್ಯ ಭೂಮಿಕೆಯಲ್ಲಿ ಪ್ರಸಾರವಾಗ್ತಿದ್ದಂಥ ಧಾರಾವಾಹಿಯಲ್ಲಿ ರತ್ನಮಾಲಾರದ್ದು ಕೂಡ ಮೇನ್ ಕ್ಯಾರೆಕ್ಟರ್ ಇತ್ತು. ರತ್ನಮಾಲಾರಿಗೆ ಚಿಕಿತ್ಸೆ ನೀಡುತ್ತಾ ವೈದ್ಯೆಯಾಗಿ ಹಾಗೆ ಅವರ ಗೆಳತಿಯಾಗಿ ಪಾತ್ರ ಮಾಡಿದವರೇ ನಿನಾದ್ ಅವರ ತಾಯಿ ಮಾಲಿನಿ ಪಿ ರಾವ್ ಅವರು. ನಟನೆಯ ಗರಡಿಯಲ್ಲೇ ಬೆಳೆದಂಥ ನಿನಾದ್ ಒಬ್ಬ ಯುವ ನಟನಾಗಿ ಕಿರುತೆರೆ ಹಾಗೆ ಸಿನಿಮಾ ರಂಗ ಪ್ರವೇಶಿಸುವ ಮೂಲಕ ಅಭಿನಯ ಪಾಠವನ್ನು ಕಲ್ತ್ಕೊಂಡಿದ್ರು. ನಟನೆಯ ಪಟ್ಟುಗಳನ್ನು ಕಲಿಯೋಕೆ ಅಂತಲೇ ರಂಗಭೂಮಿಗೂ ಕೂಡ ಸೇರಿಕೊಂಡಿದ್ರು. ಅಲ್ಲಿ ನಟನೆಗಿಂತ ಬ್ಯಾಕ್ ಸ್ಟೇಜ್ ಕೆಲಸಗಳು, ಮೇಕಪ್ ವಿಭಾಗಗಳಲ್ಲಿ ಕೆಲಸ ಮಾಡಿದ್ರು ಕೂಡ. 7 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂಥ ನಿನಾದ್ ಅವರು ಕಿರುತೆರೆಯತ್ತ ಮುಖ ಮಾಡಿದ್ದು ಅರಮನೆ ಧಾರಾವಾಹಿ ಎನ್ನುವ ಮೂಲಕ. ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂಥ ಅರಮನೆ ಧಾರಾವಾಹಿಯಲ್ಲಿ ನಾಯಕನ ತಮ್ಮನಾಗಿ ಕಾಣಿಸಿಕೊಂಡಿದ್ದರು. ಆನಂತರ ಬಂದಿದ್ದು ಅಗಸ್ತ್ಯನಾಗಿ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂಥ ಬಿಳಿ ಹೆಂಡತಿ ಧಾರಾವಾಹಿಯಲ್ಲಿ ಅಗಸ್ತ್ಯನಾಗಿ ನಟಿಸಿದಂಥ ನಿನಾದ್ ಅವರು ಪೋಷಕ ಪಾತ್ರಗಳಲ್ಲಿ ಆದರೂ ಕೂಡ ಕಿರುತೆರೆಯಲ್ಲಿ ಗಮನ ಸೆಳೆದರು. ಮುಂದೆ ನಾಗಿನಿ 2 ಧಾರಾವಾಹಿಯಲ್ಲಿ ನಾಯಕ ತ್ರಿಶೂಲ್ ಆಗಿ ನಟಿಸಿ ಸೈ ಎನಿಸಿಕೊಂಡ್ರು. ಹಾಗೆ ಪ್ರಯಾಣಿಕರ ಗಮನಕ್ಕೆ ಎನ್ನುವ ಕಿರುಚಿತ್ರದಲ್ಲೂ ಕೂಡ ಬಣ್ಣ ಹಚ್ಚಿದ್ದಾರೆ. ಸದ್ಯ ಆಸೆ ಧಾರಾವಾಹಿಯ ಸೂರ್ಯ ಪಾತ್ರದಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ನಿನಾದ್ ರಮ್ಯಾ ಎಂಬ ತಮ್ಮ ಗೆಳತಿಯನ್ನೇ ಪ್ರೀತಿಸಿ ಮದುವೆಯಾಗಿದ್ದಾರೆ. ನಿನಾದ್ ಅರಿಸಾ ಹಾಗೂ ರಮ್ಯಾ ಅವರಿಗೆ ತುಂಬ ವರ್ಷಗಳಿಂದ ಪರಿಚಯ ಇತ್ತು. ಇವರಿಬ್ಬರ ಸ್ನೇಹ ಪ್ರೀತಿಗೆ ತಿರುಗಿ ಪಾಲಕರ ಒಪ್ಪಿಗೆಯೊಂದಿಗೆ ಮದುವೆಯಾಗಿದ್ದಾರೆ. 2022 ಫೆಬ್ರವರಿ 7ರಂದು ನಿನಾದ್ ಅರಿಸಾ ಮತ್ತು ರಮ್ಯಾ ಅವರ ನಿಶ್ಚಿತಾರ್ಥ ನಡೆದಿತ್ತು. 2022 ಮೇನಲ್ಲಿ ಈ ಜೋಡಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದೆ. ರಮ್ಯಾ ಹಾಗೂ ನಿನಾದ್ ಅರಿಸಾ ಅವರು ಜೀ ವಾಹಿನಿಯಲ್ಲಿ ಜೋಡಿ ನಂಬರ್ 1 ಶೋನಲ್ಲೂ ಕೂಡ ಭಾಗವಹಿಸಿದರು. ಅಲ್ಲಿ ಇವರಿಬ್ಬರ ನಡುವಿನ ಸಾಮರಸ್ಯ ಎಲ್ಲವೂ ಕೂಡ ವೀಕ್ಷಕರಿಗೆ ಇಷ್ಟ ಆಗಿತ್ತು. ಸದ್ಯ ಆಸೆ ಧಾರಾವಾಹಿಯಲ್ಲಿ ನಾಯಕ ಸೂರ್ಯನ ಪಾತ್ರಕ್ಕೆ ನಿನಾದ್ ಜೀವ ತುಂಬುತ್ತಿದ್ದಾರೆ. ಅಂದಹಾಗೆ ನಾಗಿನಿ 2 ಧಾರಾವಾಹಿ ಮುಕ್ತಾಯವಾದ ಬಳಿಕ ಕಿರುತೆರೆಯ ಬದಲು ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಮನಸ್ಸು ಮಾಡಿದ್ರಂತೆ. ಆದರೆ ಆ ಟೈಮಲ್ಲಿ ಆಸೆ ಎಂಬ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಒದಗಿ ಬಂದಿತ್ತಂತೆ. ಧಾರಾವಾಹಿಯ ಕಥೆಯನ್ನು ಕೇಳಿದ ಮೇಲೆ ಅವರು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡ್ರಂತೆ. ಆಸೆ ಧಾರಾವಾಹಿಯಲ್ಲಿ ನಿನಾದ್ ಅರಿಸಾ ಒಬ್ಬ ಸಾಮಾನ್ಯ ಕ್ಯಾಬ್ ಡ್ರೈವರ್ ಸೂರ್ಯ ಎಂಬ ಪಾತ್ರವನ್ನು ಮಾಡ್ತಿದ್ದಾರೆ. ಸದ್ಯ ನಿನಾದ್ ಅವರಿಗಂತೂ ಈ ಪಾತ್ರ ಬಹಳ ಇಷ್ಟವಾಗಿದೆಯಂತೆ. ಸಂತೋಷದ ವಿಚಾರ ಏನಂದರೆ, ಎಷ್ಟೋ ಸಲ ನಿನಾದ್ ಸೂರ್ಯ ಪಾತ್ರ ತಮಗೆ ಅಂತ ಹೇಳಿ ಮಾಡಿಸಿದಂತಿದೆ ಅಂತ ಯೋಚಿಸಿದ್ರಂತೆ. ಸೂರ್ಯನ ಮುಗ್ಧತೆ, ಪ್ರಾಮಾಣಿಕತೆ ಕಂಡ್ರೆ ನಿನಾದ್ಗೆ ಬಹಳ ಇಷ್ಟವಾಗುತ್ತಂತೆ. ಅದಷ್ಟೇ ಅಲ್ಲದೆ ಸೂರ್ಯ ಪಾತ್ರ ನಿನಾದ್ ಅವರಿಗೆ ಬಹಳಷ್ಟು ಗುರುತು ಹಾಗೆ ಪಾಪ್ಯುಲಾರಿಟಿಯನ್ನು ಕೂಡ ತಂದುಕೊಟ್ಟಿದೆಯಂತೆ. ನಿನಾದ್ ಅವರು ಎಲ್ಲೇ ಕಂಡರೂ ಕೂಡ ಎಲ್ಲೇ ಓಡಾಡುವಾಗ ಧಾರಾವಾಹಿ ವೀಕ್ಷಕರು ಅಭಿಮಾನಿಗಳು ಸೂರ್ಯ ಎಂದು ಗುರುತಿಸ್ತಾ ಇದ್ದಾರಂತೆ. ಹಾಗೆ ಧಾರಾವಾಹಿಯಲ್ಲಿ ಸೂರ್ಯನ ಬಗ್ಗೆ ಜನರಿಗೆ ಅತಿ ಹೆಚ್ಚು ಇಷ್ಟ ಆಗುತ್ತಿರೋದು ಪತ್ನಿ ಮೀನಾಗೆ ಸೂರ್ಯ ಕೊಡುವಂಥ ಬೆಲೆ ಹಾಗೆ ಪ್ರೀತಿ. ಪ್ರಸ್ತುತ ಜನಪ್ರಿಯ ಚಾನಲ್ಗಳು ಎನಿಸಿಕೊಳ್ಳುತ್ತಿರುವ ಬೇರೆ ಬೇರೆ ವಾಹಿನಿಗಳಲ್ಲಿ ಗಂಡ ಹೆಂಡತಿಯ ಸಂಬಂಧವನ್ನು ನೆಗೆಟಿವ್ ಆಗಿ ತೋರಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಗಂಡನಿಗೆ ಹೆಂಡತಿ ಜೊತೆಗೆ ಪ್ರೇಯಸಿ ಕೂಡ ಇರುತ್ತಾಳೆ, ಅಥವಾ ಗಂಡ ಹೆಂಡತಿ ನಡುವೆ ಸಾಮರಸ್ಯವೇ ಇರೋದಿಲ್ಲ, ಪ್ರತಿ ಸಲ ಜಗಳ ಆಡ್ತಾ ಇರ್ತಾರೆ.
ಆದರೆ ಆಸೆ ಧಾರಾವಾಹಿಯಲ್ಲಿ ಸೂರ್ಯ ಮತ್ತು ಮೀನಾ ಪಾತ್ರವೇ ಬೇರೆ ಬೇರೆ ಥರ ಇದೆ. ಸೂರ್ಯ ಒಬ್ಬ ಹಾಸ್ಯ ಪ್ರವೃತ್ತಿಯ ಪಾತ್ರದೊಂದಿಗೆ ಹೆಂಡತಿಯನ್ನು ಪ್ರೀತಿಸುತ್ತಾ ಅವಳ ಕಷ್ಟ ಸುಖಗಳಿಗೆ ಬೆನ್ನೆಲುಬಾಗಿ ನಿಂತು ಅಪ್ಪನಿಗೂ ಪ್ರೀತಿಯ ಮಗನಾಗಿದ್ದಾನೆ. ಇದೇ ಕಾರಣಕ್ಕೆ ಸೂರ್ಯ ಎಲ್ಲರಿಗೂ ಇಷ್ಟವಾಗುತ್ತಿದ್ದಾನೆ. ಹೀಗೆ ಸೀರಿಯಲ್ನಲ್ಲಿ ಸೂರ್ಯನಾಗಿ ಹಾಗೆ ರಿಯಲ್ ಲೈಫ್ನಲ್ಲಿ ಒಳ್ಳೆಯ ಪತಿ ಮಗನಾಗಿ ಎಲ್ಲರ ಮನ ಗೆದ್ದಿದ್ದಾರೆ ನಿನಾದ್ ಅವರು. ನಿಮಗೂ ಕೂಡ ಸೂರ್ಯ ಪಾತ್ರ ಇಷ್ಟ ಆಗಿದ್ದರೆ ಹಾಗೆ ನಿನಾದ್ ಅವರ ಬಗ್ಗೆ ನಮ್ಮ ಚಾನಲ್ನ ಮೂಲಕ ಕಮೆಂಟ್ಸ್ಗಳನ್ನು ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.